ಹಾಯ್ ಹಲೋ ನಮಸ್ಕಾರ. ನಮ್ಮನೇಲಿ ಇವತ್ತು ಬದನೆಕಾಯಿ ಎಣ್ಗಾಯಿ ಇದೆ, ಬೇಯ್ತಾ ಇದೆ. ಬದನೆಕಾಯಿ ಎಣ್ಗಾಯಿ ಮತ್ತು ಸಬ್ಬಸಿಗೆ ಚಪಾತಿ ಮಾಡ್ತಾಯಿದ್ದೀನಿ. ನನಗೆ ಬದನೆಕಾಯಿ ಪಲ್ಯ ತುಂಬ ಇಷ್ಟ. ನನ್ನ ಚಪಾತಿ ತುಂಬ ದೊಡ್ಡಾಯ್ತು ಅನ್ನಿಸ್ತು. ನನಗೆ ಯಾವಾಗ ದೊಡ್ಡಲ್ಲಿ ಇಷ್ಟ, ಸಣ್ಣ ಸಣ್ಣ ಚಪಾತಿಗಳು ಇಷ್ಟ. ಈಗ ಸ್ವಲ್ಪ ದೊಡ್ಡಾಯಿತು. ಇವತ್ತು ಹೆಂಗೂ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಬೇಕು. ಬದನೆಕಾಯಿ ಪಲ್ಯ ಎಲ್ಲ ಆಗ್ತಾಯಿದೆ ನೋಡಿ. ನೀವು ಯಾವತ್ತಾದರೂ ನೈಟು ಚಪಾತಿ ಪಲ್ಯ ತಿಂಡಿ ಅಂಥದ್ದೇನಾದ್ರು ತಿನ್ನೋ ಅಭ್ಯಾಸ ಇದೆಯಾ ನಿಮಗೆ? ನನಗೆ ಯಾವಾಗಲೂ ಇಲ್ಲ, ಅಂಥದ್ದೆಲ್ಲ ಇಲ್ಲ. ಇವತ್ತು ಯಾಕೋ ಮಾಡೋಣ ಅನ್ನಿಸ್ತು, ಅದಕ್ಕೆ ಮಾಡಿದೆ ನೋಡಿ. ದೊಡ್ಡ ಚಪಾತಿ ಮಾಡಿಬಿಟ್ಟಿದ್ದೀನಿ ಇವತ್ತು. ನಾನು ನೋಡಿದ ತಕ್ಷಣ ಸ್ವಲ್ಪ ಇಷ್ಟ ಆಗಲ್ಲ ದೊಡ್ಡ ಚಪಾತಿ, ನಂಗೆ ಸಣ್ಣ ಸಣ್ಣ ಚಪಾತಿ ಇಷ್ಟ. ನೋಡಿರಿ ಇಷ್ಟು ದೊಡ್ಡ ಆಗಿದೆ. ಇವತ್ತು 4 ಚಪಾತಿ ಆಗಿಬಿಟ್ಟಿದೆ. ನನಗದು ತಿನ್ನೋದೇ ಕಷ್ಟ ಆಗ್ತಿದೆ, 4 ಚಪಾತಿ ಆಗಿದೆ ಅಂತ. ನಿಮ್ಗೆ ದೊಡ್ಡ ಚಪಾತಿ ಇಷ್ಟವಾ, ಸಣ್ಣ ಚಪಾತಿ ಇಷ್ಟವಾ? ನನಗಂತೂ ಸಣ್ಣ ಸಣ್ಣ ಚಪಾತಿ, ಸಣ್ಣ ಸಣ್ಣ ದೋಸೆ ಅದಿಷ್ಟ ನನಗೆ ಯಾವಾಗಲೂ. ನನಗೆ ಯಾವತ್ತೂ ದೊಡ್ಡದೆಲ್ಲ ಇಷ್ಟ ಆಗಲ್ಲ. ಸಣ್ಣ ಮಕ್ಕಳಿಗೆ ಮಾಡ್ತಾರಲ್ಲ ಆ ಥರ ನನಗೆ ಇಷ್ಟ ಆಗೋದು ಯಾವಾಗಲೂ. ಇವತ್ತು ಯಾಕೋ ಮಾಡುವಾಗ ದೊಡ್ಡ ಆಗಿಬಿಡ್ತು. ಚಪಾತಿಗೆ ಕಾಯಿ ರುಬ್ಬಿ ಹಾಕಲ್ಲ ಇವತ್ತು, ಅಥವಾ ಕಾಯಿ ತುರಿದು ಹಾಕಲ್ಲ. ದಪ್ಪ ತರಿ ಮಾಡಿ ರುಬ್ಬಿಟ್ಟಿದ್ದೀನಿ ಪಲ್ಯಕ್ಕೆ. ಇವತ್ತು ಅದೇ ಹಾಕ್ತಾಯಿದ್ದೀನಿ. ಸ್ವಲ್ಪ ರಸ ಬೇಕು ಚಪಾತಿಗೆ ಅಂತ ಹೇಳಿ ಅದೇ ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನ್ ಮೆಣಸಿನ ಪುಡಿ ಹಾಕ್ತೀನಿ. ನಾರ್ಮಲ್ ಹಾಕಂಗೆ ಕರಿಬೇವು, ಸಾಸಿವೆ, ಜೀರಿಗೆ ಅವೆಲ್ಲದೂ ಹಾಕಿದ್ದೀನಿ. ಕಾಯಿ ಯಾವಾಗಲೂ ಕಾಯಿ ತುರಿದು ಹಾಕ್ತಿದ್ದೆ, ಇವತ್ತು ಕಾಯಿ ತುರಿದು ಹಾಕಲಿಲ್ಲ, ಕಾಯಿ ರುಬ್ಬಿ ಹಾಕಿದ್ದೀನಿ ಟೇಸ್ಟಿ ಆಗುತ್ತೆ ಅಂತ. ಸ್ವಲ್ಪ ಚಪಾತಿಗೆ ನಂಗೆ ರಸ ಬೇಕು, ಅದಕ್ಕಾಗಿ. ನಿಮ್ಮ ಮನೇಲಿ ಏನಾದ್ರು ಹಿಂಗೆ ಮಾಡ್ತೀರಾ? ಇದನ್ನು ಸ್ವಲ್ಪ ಕೂತ್ರೆ ಪಲ್ಯ ಚಪಾತಿ ರೆಡಿ ಆಗುತ್ತೆ ನೋಡಿ. ಸಬ್ಬಸಿಗೆ ಚಪಾತಿ, ಎಣ್ಗಾಯಿ ಪಲ್ಯ ನಿಮಗೂ ಇಷ್ಟ ಆಗುತ್ತೆ. ನೀವು ಮಾಡ್ಕೊಂಡು ತಿಂತೀರಾ ಹೀಗೆ ಹೇಳಿ ನನಗೆ.